ಮುಂಚೆ ಬಾಯೇ ಬರ್ತಾ ಇರಲಿಲ್ಲ. ಸದ್ಯಕ್ಕೆ ಅಮ್ಮಂತಾಗ ಬಂದ ಮೇಲೆ ನನಗೆ ಬಾಯಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಬರ್ರಿ ವಾಸಿ ಆಗುತ್ತೆ. ಒಂದು 3 ಸಲ 3 ವಾರ ಬಂದು 3 ಹುಣ್ಣಿಮೆ ಅಥವಾ 3 ಅಮಾವಾಸ್ಯೆ ಬಂದು ತೀರ್ಥಸ್ನಾನ ಮಾಡಿಸ್ರಿ, ಖಂಡಿತ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಆ ನಂಬಿಕೆ ಇಟ್ಕೊಂಡು ನಾವು ಬಂದಿದ್ವಿ. ತಿರುಗಿ ಬಸವಣ್ಣನ ಪಾದನ ತಗೊಂಡಿದ್ವಿ. ನಮ್ಮ ತಂದೆ ವಾಸಿ ಸಂಪೂರ್ಣವಾಗಿ ಗುಣಮುಖ ಆಗಿದ್ರೆ ಬಲಪಾದ ಕೊಡು ಅಂತಂದು. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಲೂ ಶ್ರೀಚಕ್ರ ನೀರು ಅಮ್ಮನವ್ರಿಗೆ ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ್ದ ನೀರನ್ನು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರ ದುರಿತ ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತದೆ. ಕಾಲು ನೋವು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ, ಮತ್ತು ಕಾಲು ನಡೆಯೋಕ್ಕಾಗ್ತಿಲ್ಲ, ಮತ್ತು ನಾವೆಲ್ಲ ಕಡೆ ಹೋಗಿದ್ದೀವಿ, ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು 3 ಬಾರಿ 5 ಬಾರಿ ಈ ಕ್ಷೇತ್ರಕ್ಕೆ ಬಂದು ನೀರು ಹಾಕ್ಸೋದ್ರಿಂದ. ಮೈಸೂರಿಂದ ಬರ್ತಿರೋದು. ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬ ಕಷ್ಟದಲ್ಲಿದ್ದು ಸರ್. ಇದು ನಾವು 5ನೇ ಸಲ ಬರ್ತಿರೋದು. ನಾವು ಏನಂದರೆ ತುಂಬ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಯಿತು. ಇದು ಅಷ್ಟು ನೀರು ಹಾಕ್ಸ್ಕೊಳ್ಬೇಕು. ನನ್ನ ಹೆಸರು ಅಶ್ವಿನಿ ಅಂತ. ನಾನು ಬೆಳಗಾವಿಂದ ಬಂದಿರೋದು. ನಾವು ಯೂಟ್ಯೂಬಲ್ಲಿ ನೋಡಿ ಆ್ಯಕ್ಚುಲಿ ನಮಗೆ ಹೇಳ್ತಾಯಿದ್ರು, ಅಂದರೆ ಎಲ್ಲ ಅದು ನೋಡಿ ನಮಗೊಂಥರ ವಿಶ್ವಾಸ ಬಂತು. ಸೊ ಅದಕ್ಕೆ ನಾವು ಬಂದು ಒಂದು ಸಲ ನೋಡೋಗೋಣ ಅಂತ ಬಂದೋಗಿದ್ವಿ. ಇದು ನಾನು 2ನೇ ಸಲ ಬಂದಿದ್ದೆ ಇವಾಗ. ಸೊ ಇವಾಗ ಅಂದರೆ ಏನೋ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ನಮ್ಮ ತಮ್ಮರಿಗೆ ಆರಾಮದಿಲ್ಲ, ಆಸ್ಪತ್ರೆಗೆಲ್ಲ ತೋರಿಸಿದ್ವಿ. ಅಲ್ಲೆಲ್ಲ ಆಸ್ಪತ್ರೆಗೆ ಆರಾಮಾಗಲಿಲ್ಲ, ಅಡ್ಮಿಂಟ್ ಆಗೋದ ವಾರದಾಗ ಒಂದ್ಸಲ ಆಗ್ತವೆ. ಹಂಗಾಗಿ ಇಲ್ಲಿ ಬಂದಮೇಲೆ ಅವ್ರಿಗೆ ಹುಷಾರಾಗೈತಿ. ಈಗೇನು ಆಸ್ಪತ್ರೆಗೆ ಹೋಗಿಲ್ಲ ಅವರು, ಚೆನ್ನಾಗಿಲ್ಲ. ಅದಕ್ಕೆ ಸ್ವಾಮಿಗಳು 3 ಸಲ ನೀರು ಹಾಕ್ಸ್ಕೊಂಡೋಗಿ ಫುಲ್ಲೆಲ್ಲ ಕಡಿಮೆ ಆಗುತ್ತೆ. ನೀವೇನು ಹೆದರ್ಕೋಬೇಡಿ, ಗಾಬರಿ ಆಗಬೇಡಿ. ಹುಷಾರು ಮಾಡೋ ಜವಾಬ್ದಾರಿ ನಂದು. ಅಂದ್ರೆ ನನಗೆ ಅದು ಈಗ 50% ಕಮ್ಮಿ ಆಗಿದೆ. ಇನ್ನು 2 ಸಲ ಹಾಕಿಸ್ಕೊಂಡ್ರೆ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿ ನಾನು ಸುಮಾರು 4 ತಿಂಗಳಾಯಿತು. ಇದು ಸೇರಿ 4-5 ಸರಿ ಬಂದಿದ್ದೀನಿ. ಇದು ನಾನು 4ನೇ ಸರಿ ನೀರು ಹಾಕಿಸ್ಕೊತಿರೋದು. ಕಾಲು ಆಪ್ರೇಷನ್ ಆಗಿತ್ತು, ತುಂಬ ನೋವಿತ್ತು. ಹಿಂಗೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿನೇ ನಾವು ಇಲ್ಲಿಗೆ ಬಂದಿದ್ದು. ಪರವಾಗಿಲ್ಲ, ಈಗ ಓಡಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ. ಆಪ್ರೇಷನ್ ಆಗಿತ್ತು. ಆಪ್ರೇಷನ್ ಆಗಿನೂ ನನಗೆ ಎದ್ದೇಳೋಕ್ಕಾಗ್ತಿರಲಿಲ್ಲ. ಈಗ ಚೆನ್ನಾಗಿದೆ. ಪೂಜೆ ಏನಿಲ್ಲ, ಬರೀ ನೀರು ಹಾಕಿಸ್ಕೊಂಡಿರೋದೆ. ನಾನು ಪೂಜೆ ಏನು ಮಾಡಿಸಿಲ್ಲ, ನಂಗೆ ನಡೆಯೋಕ್ಕಾಗಲ್ಲ ಅಂತ ಮಾಡಿಸಿಲ್ಲ. ನೀರು ಮಾತ್ರ ಹಾಕಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ನಾವು ಬೆಳಗಾವಿ ಎಷ್ಟು ವಾರದಿಂದ ಬರ್ತಾ ಇದ್ದೀವಿ? 3ನೇ ಸರಿ ಬರ್ತಾ ಇದ್ದೀವಿ. ಏನು ಸಮಸ್ಯೆ ಇತ್ತು ಸರ್? ನಮ್ಮದು ಮೈಕೈ ನೋಯ್ತೈತೆ, ಕಡಿಮೆ ಆಗಿದೆ ಈಗ ಸ್ವಲ್ಪ. ಬದಲಾವಣೆ ಅನಿಸಿದೆ ಸರ್? ಹಾಂ, ಬದಲಾವಣೆ ಅನಿಸಿದೆ. ಕವಡೆ ಶಾಸ್ತ್ರ ಏನಾದ್ರು ಕೇಳಿದೆ? ಏನು ಕೇಳಿಲ್ಲ, ಅದನ್ನೇನು ಕೇಳಿಲ್ಲ. ನಂಬಿಕೆ ಇದೆ ಸರ್ ನಿಮಗೆ? ಹಾಂ, ನಂಬಿಕೆ ಇದೆ. ಅಂದರೆ ನಿಮ್ಗೆ ಏನು ಸಮಸ್ಯೆ ಇತ್ತು? ನಮ್ಮ ಬ್ಯಾಕ್ ಪೇನ್ ಇತ್ತು, ಕಡಿಮೆ ಆಗ್ತಾಯಿದೆ. ಎಷ್ಟನೇ ಸಲ? 3ನೇ ಸರಿ ಬರ್ತಾ ಇದ್ದೆ. ಮೊದಲನೇ ಸಲ ಹಾಕ್ಸ್ಕೊಳಕ್ಕಿಂತ ಅವಾಗ ನೋವು ಇತ್ತು ಸ್ವಲ್ಪ, ಈಗ ಸ್ವಲ್ಪ ಕಡಿಮೆ ಇದೆ. ಬರ್ರಿ ವಾಸಿ ಆಗುತ್ತೆ. ಒಂದು 3 ಸಲ 3 ವಾರ ಬಂದು 3 ಹುಣ್ಣಿಮೆ ಅಥವಾ 3 ಅಮಾವಾಸ್ಯೆ ಬಂದು ತೀರ್ಥಸ್ನಾನ ಮಾಡಿಸ್ರಿ, ಖಂಡಿತ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಆ ನಂಬಿಕೆ ಇಟ್ಕೊಂಡು ನಾವು ಬಂದಿದ್ವಿ. ತಿರುಗಿ ಬಸವಣ್ಣನ ಪಾದನ ತಗೊಂಡಿದ್ವಿ. ನಮ್ಮ ತಂದೆ ವಾಸಿ ಸಂಪೂರ್ಣವಾಗಿ ಗುಣಮುಖ ಆಗಿದ್ರೆ ಬಲಪಾದ ಕೊಡು ಅಂತಂದು. ಅದ್ರಂಗೆ ಬಸವಣ್ಣ ಏನು ಲೇಟ್ ಮಾಡಲಿಲ್ಲ, ತಕ್ಷಣಕ್ಕೆ ಬಲಗಾಲು 3 ಸಲ ನಮ್ಮ ತಂದೆಯವ್ರಿಗೆ ಕೊಟ್ಟರು. ಅದು ನಾವು ನಂಬಿಕೆ ಇಟ್ಟು ಬಂದಿದ್ದೀವಿ. ಇದು ಮೊದಲನೇ ತೀರ್ಥಸ್ಥಾನ ನಮ್ಮದು. ಮತ್ತೆ ಬರ್ತೀವಿ ನಾವು. ಕವಡೆಶಾಸ್ತ್ರ ಕೇಳಿದ್ರೆ ಸರ್? ಕವಡೆಶಾಸ್ತ್ರ ಕೇಳಿದ್ವಿ, ಆದರೆ ನಾವೇನೂ ಕೇಳಲಿಲ್ಲ. ಗುರುಗಳು ನೀವು ಇಂಥ ವಿಚಾರಕ್ಕೆ ಬಂದಿರಿ, ಹಿಂಗೆ ಬಂದಿರಿ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ದೆಲ್ಲ ಕರೆಕ್ಟಾಗಿ ಇತ್ತು, ಅದು ಕರೆಕ್ಟಾಗಿ ಹೇಳಿದರು. ಎಲ್ಲಿಂದ ಬರ್ತಾರೆ ಸರ್? ಚಿತ್ರದುರ್ಗ ಪಕ್ಕ ಹಳ್ಳಿ. ಏನಾಗಿತ್ತು? ಕೈ ಸೇಕು, ಕೈ ನಡ್ಕ. ಎಷ್ಟು ವಾರದಿಂದ ಬರ್ತಾರೆ ಸರ್? 2ನೇ ಸಾರಿ ಬರ್ತದೆ. ಏನಾದರೂ ಬದಲಾವಣೆ ಅನಿಸಿದೆಯಾ ಸರ್? ಸ್ವಲ್ಪ 34 ವರ್ಷ ಐತೆ. ಈ ಸಾರಿ ಅದಕ್ಕೆ ಬಂದಿದ್ವಿ. ಇನ್ನು ಮುಂದಿನ 2 ವಾರ ಬರೋಕ್ಕೆ ಹೇಳಿದ್ದಾರೆ. ತೀರ್ಥಸ್ಥಾನ ಇದೇ ಫಸ್ಟ್ ಟೈಮು. ಒಂದ್ಸಲ ಫಸ್ಟ್ ಬಂದು ಹೋಗಿ ಇದು ಡೇಟ್ ಕೊಟ್ಟಿದ್ರು, ಬಂದಿದ್ವಿ. ಇವು ನಿಮ್ಮ ತಂದೆಯವರು? ನೀವು ಮಾತಾಡಿ. ಆಗಿಂದ ನಾವು ಗಂಡ ಹೆಂಡತಿ ಮಕ್ಕಳು 3 ಜನ ಬರ್ತಾಯಿದ್ವಿ. ತುಂಬ ಒಳ್ಳೆಯದಾಗಿದೆ. ಮತ್ತು ಇಲ್ಲಿ ಸ್ಟಾರ್ಟಿಂಗು ಜೀರ್ಣ ಇದು ತುಂಬ ಇಂಪ್ರೂವ್ ಆಗಿದೆ. ಏಕೆಂದರೆ ಭಕ್ತಾದಿಗಳಿಂದ ತುಂಬ ಇಂಪ್ರೂವ್ ಆಗಿದೆ. ಮತ್ತು ಹೋಮ ಮಾಡ್ತಾರೆ. ಹೋಮದಿಂದನೂ ಏನೇನೋ ಕಷ್ಟಗಳು ದೂರ ಇದ್ದಾವೆ. ಮತ್ತು ಒಬ್ಬೊಬ್ಬರಿಗೆ ಸೊಂಟ ನೋವು, ಕಾಲು ನೋವೆಲ್ಲ ಇತ್ತು. ಕಾಲು ಒಬ್ಬರಿಗೆ ನಡೆಯೋಕ್ಕಾಯ್ತಿರಲ್ಲ, ಅಂಥವ್ರು ಈಗ ನಡೀತವ್ರೆ. ಅಂದರೆ ಇದು ವಿಜ್ಞಾನಕ್ಕಿಂತ ಇದು ತುಂಬ ದೈವ ಶಕ್ತಿ, ತುಂಬ ಶಕ್ತಿ ಇದೆ ಇಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಎಲ್ಲ ನಿಮಗೆ ಏನು ಅನಿಸುತ್ತೆ, ಈ ಯೂಟ್ಯೂಬ್ ಮುಖಾಂತರ ಬಂದು, ಈ ಚಾನಲ್ ಮುಖಾಂತರ ನೋಡಿ ಭಕ್ತಾದಿಗಳು ಬಂದು ಈ ಸೇವೆಯನ್ನು ತಾಯಿ ದರ್ಶನ ಮಾಡಿ ಹೋಮ ಮತ್ತು ತಡೆ ದರ್ಶನ ನೀರು ಹಾಕ್ಸ್ಕೊಂಡು ಹೋದರೆ ನೀವು ಭಕ್ತಿಯಿಂದ ಸದ್ಯ ಮನಸ್ಸಲ್ಲಿ ಇರಬೇಕು. ನಾವು ಇದಕ್ಕೆ ಬಂದರೆ ಒಳ್ಳೆಯದಾಗುತ್ತೆ, ಭಕ್ತಿಯಿಂದ ದೇವ್ರನ್ನ ನೆನ್ಕೊಂಡು ಬಂದರೆ ಖಂಡಿತ ಒಳ್ಳೆಯದಾಗಿ ಆಗುತ್ತೆ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಶ್ವಿನಿ ಅಂತ. ನಾನು ಬೆಳಗಾವಿಂದ ಬಂದಿರೋದು. ನಾವು ಯೂಟ್ಯೂಬಲ್ಲಿ ನೋಡಿ ಆ್ಯಕ್ಚುಲಿ ನಮಗೆ ಹೇಳ್ತಾಯಿದ್ರು, ಅಂದರೆ ಎಲ್ಲ ಅದು ನೋಡಿ ನಮಗೊಂಥರ ವಿಶ್ವಾಸ ಬಂತು. ಸೊ ಅದಕ್ಕೆ ನಾವು ಬಂದು ಒಂದು ಸಲ ನೋಡೋಗೋಣ ಅಂತ ಬಂದೋಗಿದ್ವಿ. ಇದು ನಾನು 2ನೇ ಸಲ ಬಂದಿದ್ದೆ ಇವಾಗ.
ಸೊ ಇವಾಗ ಅಂದರೆ ಏನೋ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಸೊ ಅದಕ್ಕೆ ಮತ್ತೆ ಇನ್ನೂ ಬರಬೇಕಂತ ಇದ್ದೀನಿ ಅಷ್ಟೇ. ಇದರಿಂದ ಆದಷ್ಟು ನಮ್ಗೆ ಹೇಗೆ ಯಾವುದು ಒಳ್ಳೆದಾಗ್ತದೆ ಇನ್ನೂ ಬಾಕಿ ಎಲ್ಲರೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ ನಾನು. ಮೇಡಮ್ ನೀವು ಎಷ್ಟೋ ದೇವಸ್ಥಾನ ಆ ದೇವಸ್ಥಾನಕ್ಕೂ ಈ ದೇವಸ್ಥಾನ ಕಂಪೇರ್ ಮಾಡುವಾಗ ಏನು ಅನ್ಸುತ್ತೆ ನಿಮ್ಮ ಇಲ್ಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದೆ. ಅಂದರೆ ಇಲ್ಲಿ ಜಾಸ್ತಿ ನೋಡಿದೆ ನಾನು, ಬೇರೆ ಎಲ್ಲ ಕಡೆಯಿಂದ ತುಂಬ ಜನರು ಬರ್ತಿದ್ದಾರೆ. ಇವನ್ ನಮ್ಮ ಬೆಳಗಾವಿಯಿಂದ ತುಂಬ ಜನರು ಬಂದಿದ್ದು. ಲಾಸ್ಟ್ ಟೈಮ್ ಬಂದಾಗ ಗೊತ್ತಾಯಿತು ಬೆಳಗಾವಿಯಿಂದ ತುಂಬ ಜನರು ಬರ್ತಾರಂತ ಗೊತ್ತಾಯ್ತು ನನಗೆ. ಸೊ ಇಲ್ಲಿ ಅಂದರೆ ಬೇರೆ ಬೇರೆ ಡಿಸ್ಟಿಕ್ ಆ ಕಡೆಯಿಂದ ಮೂಲೆಯಿಂದ ಬರ್ತಿದ್ದಾರೆ. ಅದಕ್ಕೆ ಏನೋ ಒಂಥರ ಮತ್ತಷ್ಟು ನಂಬಿಕೆ ಜಾಸ್ತಿ ಬರುತ್ತೆ ಅಷ್ಟೇ. ಅಂದರೆ ಎಲ್ಲರೂ ಎಲ್ಲಿಂದ ಬರ್ತಿದ್ದಾರೆ ಅಂದಮೇಲೆ ನಮಗೂ ಒಂಥರ ಪಾಸಿಟಿವ್ನೇ ಜಾಸ್ತಿ ಆಗುತ್ತೆ. ಮತ್ತು ಅವ್ರದ್ದು ಪ್ರಾಬ್ಲಮ್ಸ್ ಕೇಳಿ ಅವ್ರದ್ದು ಸಾಲ್ವ್ ಆಗಿದೆ ಅಂತ ಕೇಳಿದ ತಕ್ಷಣ ಅದು ನಮಗೂ ಒಂಥರ ಪಾಸಿಟಿವ್ ಎನರ್ಜಿ ಅದು. ಈಗ 3 ಹುಣ್ಣಿಮೆ 3 ಅಮಾವಾಸ್ಯೆ ಆಯಿತು ಬರೋಕ್ಕೆ ಸ್ಟಾರ್ಟ್ ಮಾಡಿ. ನಂಗೆ ತುಂಬ ಹುಷಾರಿರಲಿಲ್ಲ. ಇವಾಗೆಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗೈತೆ, ಮನೆಯಾಗೆಲ್ಲ ಚೆನ್ನಾಗೈತೆ. ನನಗೆ ಕೈ ಒಳಗೆಲ್ಲ ನರವಡ್ತ ಮತ್ತು ಸುಸ್ತು, ಕೂತಲ್ಲಿ ಕೂರೋಕ್ಕಾಗ್ತಿಲ್ಲ, ಒಂಥರ ಏನೋ ಒಂಥರ ಭಯ ಈ ಥರ ಎಲ್ಲ ಏನೋ ಮನಸ್ಸಿನ ನೆಮ್ಮದಿ ಇಲ್ದಂಗೆ ಈ ಥರ ಎಲ್ಲ ಆಗಿತ್ತು. ಇವಾಗೆಲ್ಲ ಪರವಾಗಿಲ್ಲ, ಇವಾಗ ನೆಮ್ಮದಿಯನ್ನು ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ. ಈಗ 5ನೇ ಸಲ ನೀರು ಹಾಕ್ಸ್ಕೊಂತಾರೆ, ಅದು ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತೆ. ಅವರು ಎಲ್ಲರೂ ಬರಲಿ ನಮ್ಮ ಥರ. ಈಗ ಎಲ್ಲೆಲ್ಲ ಹೋಗಿ ಹಾಸ್ಪಿಟ್ಲಿಗೆಲ್ಲ ದುಡ್ಡು ಸಾಕಷ್ಟು ಹಾಕಿದ್ವಿ ನಾವು. ಹಂಗೆ ಹಾಕೋದ್ಕಿಂತ ಒಂದು ನಂಬಿಕೆ ಇಟ್ಕೊಂಡು ದೇವಿ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಕ್ತಿ ಇದೆ ಅನ್ಸುತ್ತೆ? ಇದೆ 100% ಇದೆ. ನಮಸ್ತೆ, ನಾನು ತಿಪ್ಟೂರಿಂದ ಬಂದಿದ್ದೀನಿ. ಈಗ 2 ವಾರದ ಹಿಂದೆ ಬಂದಿದ್ದೆ. ನನಗೆ 7-8 ವರ್ಷದಿಂದ ಈ ಮೀನು ಕಂಡದ ಭಾಗ ತುಂಬ ಹೊಡ್ತಾ ಬರೋದು. ಹಗಲೊತ್ತೇನೂ ಇರ್ತಿರ್ಲಿಲ್ಲ, ರಾತ್ರಿ ಮಲಗಿದ್ರೆ ಹೊಡ್ತಾ ಬರೋದು. ಆಟೋಮೆಟಿಕ್ 4 ಗಂಟೆಗೆ ಅದೇ ಕಮ್ಮಿ ಆಗೋದು. ತುಂಬ ಕಡೆ ತೋರಿಸಿದ್ದು, ದೇವ್ರುಗಳಿಗೆಲ್ಲ ಹೋಗಿದ್ದು, ಎಲ್ಲೂ ಕಡಿಮೆ ಆಗಿರಲಿಲ್ಲ. ನಮಗೊಬ್ಬರು ಪರಿಚಯ ಇದ್ದರು, ಡಾಕ್ಟ್ರಿದ್ರು. ಅವರು ಒಂದ್ಸಲ ಅಲ್ಲಿ ಹೋಗಿ ಬನ್ನಿ, ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಹೇಳಿದ್ದಾರೆ, ಹೋಗಿ ಬನ್ನಿ, ಕಡಿಮೆ ಆಗ್ಬೋದು, ನಿಮಗೆ ಹುಷಾರಾಗುತ್ತೆ. ಆಮೇಲೆ ಸ್ವಾಮೀಜಿಗಳ ಹತ್ರ ಅವರೇ ಮಾತಾಡಿ ಇದು ಬೇರೆ ಸಮಸ್ಯೆನೇ ಇದೆ ಹಾಸ್ಪಿಟ್ಲದೆಲ್ಲ, ಇಲ್ಲಿಗೆ ಹೋಗಿ ಅಂತ ಅವರೇ ರೆಫರ್ ಮಾಡಿ ಕಳಿಸಿದ್ರು ನಮ್ಮನ್ನು. ನಾವು ಕಾರ್ ಮಾಡ್ಕೊಂಡು 6 ಗಂಟೆಗೆ ಇಲ್ಲಿಗೆ ಬಂದು ಇಲ್ಲೆಲ್ಲ ಅವರು ಬೇರೆ ಬೇರೆ ಕೇಳಿದ ಕಡೆನೇ ಹೇಳ್ದಂಗೆ ಇವರು ಹೇಳಿದರು, ಇದು ಹಾಸ್ಪಿಟ್ಲಿದೆಲ್ಲ ವಾಮಾಚಾರ ಆಗಿದೆ, ತುಂಬ ನೋವು ಅನುಭವಿಸ್ತಿದ್ದೀರಾ, ನಿಮ್ಗೆ ಹಸುವಾಗಲ್ಲ, ತುಂಬ ಮನಸ್ಸಿಗೆ ಜಿಗುಪ್ಸೆ ಆಗಿದೆ, ಪ್ರಾಣ ಕಳ್ಕೊಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀರಾ ನೀವು. ಅದು ನನಗೂ ಆ ಥರನೇ ಆಗ್ತಿತ್ತು. ಆಮೇಲೆ ಅವರು ನಮಗೆ ಬಸವಣ್ಣನ ದಾಟಿಸ್ಕೊಂಡು ಹೋಗಿ 3 ನಿಂಬೆಹಣ್ಣು ಕೊಡ್ತೀನಿ, 3 ಸಲ ನೀರು ಹಾಕಿಸ್ಕೊಳೋದ್ರೊಳಗೆ ಫುಲ್ ಕಮ್ಮಿ ಆಗುತ್ತೆ ಅಂದರೆ. ಬಟ್ ನನಗೆ ತುಂಬಾ ಖುಷಿ ಆಗಿದ್ದೇನು ಅಂತಂದರೆ ದಾಟಿಸ್ಕೊಂಡು ಹೋಗಿದ್ದು ಅಷ್ಟೇ. ಅವತ್ತಿಂದ ಟ್ಯಾಬ್ಲೆಟ್ಸ್ ಎಲ್ಲ ನಿಲ್ಲಿಸ್ದೆ ನಾನು. ಮತ್ತು 50 to 60% ತುಂಬ ಕಮ್ಮಿ ಆಗಿದ್ದಾರೆ. ಇಡೀ ರಾತ್ರಿ ಮಲಗ್ತಿರಲಿಲ್ಲ, ಕಣ್ಣೀರಲ್ಲಿ ಕೈ ತೊಳೆದ್ಬಿಟ್ಟಿದ್ದೆ ನಾನು. ಹಾಗಾಗಿ ನನಗೆ ತುಂಬ ಖುಷಿಯಾಗಿದೆ, ಹುಷಾರಾಗುತ್ತೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ. ಓಂ ಶಕ್ತಿ, ಓಂ ಜಯಂ ದೇವಿ ಚಾಮುಂಡ ಸರ್ವಭೂತಾಪಹರಣಿ, ಜಯ ಸರ್ವಗತೆ ದೇವಿ ಭದ್ರಕಾಳಿ ನಮೋಸ್ತುತೆ. ಓಂ ವೃಷಭರಾಜಾಯ ವಿದ್ಮಯೇ ವಜ್ರಶೃಂಗಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ಇಲ್ಲಿ ಡಾಕ್ಟರ್ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆವೆಟ್ಟಳ್ಳಿ ಹಾಗೂ ಹುಲಿಕೆರೆಕೊಪ್ಪಲ ಮಧ್ಯದಲ್ಲಿ ಬರುತ್ತೆ. ತೀರ್ಥಸ್ನಾನ ವಿಶೇಷ ಏನಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಲೆ ಶ್ರೀಚಕ್ರ ನೀರು ಅಮ್ಮನವರಿಗೆ ಉಷಾ ಕಾಲದಲ್ಲಿ ಅಭಿಷೇಕ ಮಾಡಿದ್ದ ನೀರನ್ನು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರ ದುರಿತ ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತದೆ. ಕಾಲು ನೋವು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ, ಮತ್ತು ಕಾಲು ನಡೆಯೋಕ್ಕಾಗ್ತಿಲ್ಲ, ಮತ್ತು ನಾವೆಲ್ಲ ಕಡೆ ಹೋಗಿದ್ದೀವಿ, ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು 3 ಬಾರಿ 5 ಬಾರಿ ಈ ಕ್ಷೇತ್ರಕ್ಕೆ ಬಂದು ನೀರು ಹಾಕ್ಸೋದ್ರಿಂದ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ರು ನೀರನ್ನು ತಲೆ ಮೇಲೆ ಶ್ರೀಚಕ್ರನ ಇಟ್ಟು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರ ದುರಿತ ದೋಷಗಳಿದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನುವಂಥದ್ದು ಒಂದು ನಂಬಿಕೆ. ಪ್ರತಿಯೊಬ್ಬರಲ್ಲೂ ಕೂಡ ತಾಳ್ಮೆ, ಭಕ್ತಿ ಇಂಪಾರ್ಟೆಂಟು. ಕ್ಷೇತ್ರಕ್ಕೆ ಬಂದಾಗ ನಮ್ಮ ಮನಸ್ಸ ಇಚ್ಛಾ ಏನನ್ನ ಸಂಕಲ್ಪ ಮಾಡ್ಕೋದಿರೋ ಅದನ್ನು ಖಂಡಿತ ವಿಜಯಕಾಳಿ ಅಮ್ಮನವ್ರು ನೆರವೇರಿಸ್ತಾಳೆ. ನಂಬಿಕೆ ಇಟ್ಟು ಬನ್ನಿ, ಭಕ್ತಿ ಇಟ್ಟು ಬನ್ನಿ. ಎಲ್ಲ ಕಡೆ ಹೋಗಿ ಬಂದೀವಿ, ಇದು ಒಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ನಂಬಿಕೆ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ.